ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ನ್ಯೂಸ್ 18 ಡಿಜಿಟಲ್ ಕಂಟೆಂಟ್. ನಾನು ಮೈಸೂರಿನ ಪ್ರತಿನಿಧಿ ಆನಂದ. ಮೈಸೂರು ನಗರ ಎಲ್ಲ ಒಂದು ಕಡೆ ಡ್ರಗ್ಸ್ ಸೇಫ್ಟಿ ನಗರ ಆಗ್ತಾ ಇದೆಯಾ ಅನ್ನುವಂತ ಪ್ರಶ್ನೆ ಸದ್ಯ ಕಾಡ್ತಾ ಇರುವಂತದ್ದು. ಯಾಕಂತ ಹೇಳಿದ್ರೆ ಕಳೆದ 6 ತಿಂಗಳ ಹಿಂದಷ್ಟೇ ಮೈಸೂರಿನಲ್ಲಿ ಮಹಾರಾಷ್ಟ್ರ ಪೊಲೀಸರು ಡ್ರಗ್ಸ್ ಫ್ಯಾಕ್ಟರಿಯನ್ನ ಸೀಸ್ ಮಾಡಿದ್ರು. ಆ ಬಳಿಕ ದೆಹಲಿಯಿಂದ ಬಂದಂತಹ LCB ಪೊಲೀಸರು ಕೈಗಾರಿಕಾ ಪ್ರದೇಶದಲ್ಲಿ ನಡೀತಾ ಇದ್ದಂತಹ ಒಂದು ಫಿನಾಲ್ ಫ್ಯಾಕ್ಟರಿ ಏನಿತ್ತು, ಅಲ್ಲೂ ಕೂಡ ಡ್ರಗ್ಸ್ ತಯಾರಿಕೆಯನ್ನ ಮಾಡ್ತಾ ಇದ್ದಾರೆ ಅಂತೇಳಿ ಅಲ್ಲೂ ಸಹ ದಾಳಿಯನ್ನ ಮಾಡಿದ್ರು. ಆದ್ರೆ ಇದೀಗ ಮೈಸೂರಿನ ಪೊಲೀಸರೇ ಹುಣಸೂರಿನ ದಾಸನಪುರದ ಮಾರ್ಗ ಮಧ್ಯೆ ಇರುವಂತಹ ತೋಟವೊಂದರಲ್ಲಿ ಡ್ರಗ್ಸ್ ಅನ್ನ ಶೇಖರಣೆ ಮಾಡಿ ಇಡಲಾಗಿದೆ ಅಂತೇಳಿ ಏಕಾಏಕಿ ದಾಳಿಯನ್ನು ನಡೆಸಿ ಸುಮಾರು 12 ಕೋಟಿ ರೂಪಾಯಿ ಮೌಲ್ಯದ ಡ್ರಗ್ಸ್ ಅನ್ನ ಸೀಸ್ ಮಾಡಿದ್ದಾರೆ. ಅಲ್ಲದೆ ಸುಮಾರು 48 ಕೆಜಿಗೂ ಹೆಚ್ಚು ಡ್ರಗ್ಸ್ ಅನ್ನ ವಶಪಡಿಸಿಕೊಂಡಿರುವಂತದ್ದು, 7 ಕೆಜಿಗೂ ಹೆಚ್ಚು ಮೆಫಾಡ್ರೋನ್ ಅನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಸದ್ಯ ಯಾಕಂತ ಹೇಳಿದ್ರೆ ಮೈಸೂರು ನಗರ ಎಲ್ಲೋ ಒಂದು ಕಡೆ ಇಂತಹ ಡ್ರಗ್ಸ್ ಅನ್ನ ಸಪ್ಲೈ ಮಾಡುವಂತಹ ಅಥವಾ ಡ್ರಗ್ಸ್ ಫ್ಯಾಕ್ಟರಿಗಳನ್ನ ಹುಟ್ಟಾಕುವಂತಹ ಈ ದಂಧೆಕೋರರಿಗೆ ಎಲ್ಲೋ ಒಂದು ಕಡೆ ಸೇಫ್ಟಿ ನಗರ ಆಗ್ತಿದ್ಯಾ ಅನ್ನುವಂತ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಆದ್ರೆ ಈಗ ಸದ್ಯ ಮೈಸೂರಿನ ಪೊಲೀಸರು ಎಲ್ಲಾ ಕಡೆಗಳಲ್ಲೂ ಕೂಡ ಎಚ್ಚೆತ್ಕೊಂಡು ತಪಾಸಣೆಯನ್ನ ಮಾಡ್ತಾ ಇದ್ದಾರೆ. ಅದರ ಫಲವಾಗಿನೇ ನಿನ್ನೆಯಷ್ಟೇ ಹುಣಸೂರಿನಲ್ಲಿ ಡ್ರಗ್ಸ್ ಶೇಖರಣೆ ಮಾಡಿಟ್ಟುಕೊಂಡಿದ್ದಂತಹ ಒಂದು ತೋಟದ ಮನೆಗೆ ದಾಳಿಯನ್ನ ಮಾಡಿ ಎಲ್ಲವನ್ನು ಕೂಡ ವಶಪಡಿಸಿಕೊಂಡಿರುವಂತದ್ದು. ಆದ್ರೆ ಈ ಡ್ರಗ್ಸ್ ಏನ್ ನಿನ್ನೆ ವಶಪಡಿಸಿಕೊಂಡಿದ್ದಾರೆ, ಇದು ಮೂಲತಃ ಇಲ್ಲಿಂದ ಮುಂಬೈಗೆ ಸಪ್ಲೈ ಆಗ್ತಾ ಇತ್ತು ಅನ್ನುವಂತಹ ಮಾಹಿತಿ ಹೊರಬಿದ್ದಿರುವಂತದ್ದು. ಯಾಕಂತ ಹೇಳಿದ್ರೆ ಈ ಸಂಬಂಧ ಇಬ್ಬರನ್ನ ವಶಕ್ಕೆ ಪಡೆಯಲಾಗಿದೆ. ಒಬ್ರು ಮೊಹಮ್ಮದ್ ಇರ್ಫಾನ್ ಅಂತ ಹೇಳಿ, ಆತ ಅಲ್ಲಿರುವಂತಹ ತೋಟದ ಮಾಲೀಕ, ಮತ್ತು ಮೈಸೂರಿನ ನಿವಾಸಿ, ಆತನ ಹೆಸರು ಕೂಡ ಮೊಹಮ್ಮದ್ ಇರ್ಫಾನ್ ಅಂತ ಹೇಳಿ. ಇವರಿಬ್ಬರು ಸಹ ಈಗ ಪೊಲೀಸರಿಗೆ ವಶದಲ್ಲಿರುವಂತದ್ದು. ಅವರ ಹೇಳಿಕೆಗಳನ್ನ ಪೊಲೀಸರು ಪಡ್ಕೊಳ್ತಾ ಇರುವಂತದ್ದು. ಪ್ರಾಥಮಿಕ ತನಿಖೆಯಲ್ಲಿ ಇಲ್ಲಿ ಎಲ್ಲವನ್ನು ಕೂಡ ಅಂದ್ರೆ ಏನು ಮಾರಾಟ ಮಾಡಲು ಬೇಕಾದಂತಹ ಎಲ್ಲ ಕಚ್ಚಾ ವಸ್ತುಗಳನ್ನ ತೆಗೆದುಕೊಂಡು ಬಂದು ಇಲ್ಲಿ ಪ್ರಿಪೇರ್ ಮಾಡಿ ಇಲ್ಲಿಂದ ಪ್ಯಾಕ್ ಮಾಡಿ ಮುಂಬೈಗೆ ಕಳಿಸಲಾಗ್ತಿತ್ತು ಅಂತ ಹೇಳಿ ಪೊಲೀಸರು ಮಾಹಿತಿಯನ್ನು ಕೊಟ್ಟಿರುವಂತದ್ದು. ಆದ್ರೆ ಇವರ ಹಿಂದೆ ಯಾಕೆಂತ ಹೇಳಿದ್ರೆ ಪೊಲೀಸರು ದಾಳಿ ಮಾಡಿದಂತಹ ಸಂದರ್ಭದಲ್ಲಿ ಇನ್ನೂ 4 ಕೂಡ ಪರಾರಿಯಾಗಿರುವಂತದ್ದು. ಅವರ ಶೋಧ ಕಾರ್ಯಕ್ಕೂ ಕೂಡ ಪೊಲೀಸರು ಈಗಾಗಲೇ ಮುಂದುವರೆದಿದ್ದಾರೆ. ಅಲ್ಲದೆ ಈ ದಾಳಿಯಾದಂತಹ ಸಂದರ್ಭದಲ್ಲಿ ಒಂದಷ್ಟು ಮಂದಿ ಯಾರು ಪರಾರಿಯಾದ್ರು ಅವರ ಹಿನ್ನೆಲೆ ಏನು, ಅವರ ತಂಡದಲ್ಲಿ ಎಕ್ಸ್ಪರ್ಟ್ ಇದ್ದಾರೆ. ಯಾಕಂತ ಹೇಳಿದ್ರೆ ಈ ಡ್ರಗ್ಸ್ ಅನ್ನ ಮಾಡಬೇಕು ಅಂತ ಹೇಳಿದ್ರೆ ಸಾಕಷ್ಟು ಎಕ್ಸ್ಪರ್ಟ್ ಗಳು ಬೇಕಾಗ್ತಾರೆ. ಯಾವ್ಯಾವ ಕೆಮಿಕಲ್ನ ಹಾಕ್ಬೇಕು, ಯಾವ್ಯಾವ ಅಂಶಗಳನ್ನ ಹಾಕ್ಬೇಕು ಅನ್ನುವಂಥದ್ದೆಲ್ಲವೂ ಕೂಡ ತಿಳ್ಕೊಂಡಿರ್ತಾರೆ. ಅಲ್ಲದೆ ಇವರ ಮೂಲ ಯಾವುದು, ಕೇವಲ ಮಹಾರಾಷ್ಟ್ರಕ್ಕಷ್ಟೇ ಮಾಡ್ತಾ ಇದ್ರ ಅಥವಾ ಮೈಸೂರಿನ ಸುತ್ತಮುತ್ತಲ ಏನಾದ್ರು ಮಾಡ್ತಾ ಇದ್ರ ಅಥವಾ ಕೇರಳ, ತಮಿಳುನಾಡು ಕೂಡ ಮೈಸೂರಿನಿಂದ ಕಳಿಸ್ತಾ ಇದ್ರ ಅನ್ನುವಂಥದ್ದು ಕೂಡ ಪೊಲೀಸರ ತನಿಖೆಯಿಂದ ಗೊತ್ತಾಗಬೇಕು. ಆದ್ರೆ ಸದ್ಯ ಮೈಸೂರಿನ ಪೊಲೀಸರು ಭರ್ಜರಿ ಕಾರ್ಯಾಚರಣೆಯನ್ನ ಮಾಡಿ ಹುಣಸೂರಿನಲ್ಲಿ ಏನು ಸುಮಾರು 12 ಕೋಟಿ ಮೌಲ್ಯದ ಡ್ರಗ್ಸ್ ಅನ್ನ ಈಗ ವಶಪಡಿಸಿಕೊಂಡಿರುವಂತದ್ದು. ಮೈಸೂರಿನ ಪೊಲೀಸರ ಒಂದು ರೀತಿ, ಯಾಕೆಂದ್ರೆ ಕಳೆದ ಮೈಸೂರು ಸಿಟಿ ಲಿಮಿಟ್ಸ್ ವ್ಯಾಪ್ತಿಯಲ್ಲಿ ಸಾಕಷ್ಟು ಡ್ರಗ್ ಕೇಸ್ಗಳು ಬರ್ತಾ ಇದ್ದು ಪೊಲೀಸರು ಅರೆಸ್ಟ್ ಮಾಡ್ತಾ ಇದ್ರು. ಅದೇ ಮುಂಬೈನಿಂದ ಬಂದಂತಹ ಪೊಲೀಸರು ಸುಮಾರು 380 ಕೋಟಿ ರೂಪಾಯಿ ಅಷ್ಟು ಮೌಲ್ಯದ ಡ್ರಗ್ಸ್ ಅನ್ನು ವಶಪಡಿಸಿಕೊಂಡಂತಹ ಸಂದರ್ಭದಲ್ಲಿ ಮೈಸೂರು ಪೊಲೀಸರು ಏನ್ ಮಾಡ್ತಿದ್ದಾರೆ ಎನ್ನುವಂತಹ ಪ್ರಶ್ನೆ ಕಾಡ್ತಾ ಇತ್ತು. ಸಹಜವಾಗಿ ಸಿಎಂ ಸಿದ್ದರಾಮಯ್ಯನವರ ಕ್ಷೇತ್ರ ಇದು, ಸಿಎಂ ಸಿದ್ದರಾಮಯ್ಯನವರು ಡ್ರಗ್ಸ್ ಮುಕ್ತ ರಾಜ್ಯ ಮಾಡ್ತೀವಿ ಅಂತ ಹೇಳಿದ್ರೆ ಅವರ ಕ್ಷೇತ್ರದಲ್ಲೇ ಈ ರೀತಿಯಾದಂತಹ ಡ್ರಗ್ಸ್ ಕೇಸ್ಗಳು ಪತ್ತೆ ಆಗ್ತಿದೆ ಅನ್ನುವಂತಹ ಮಾತುಗಳು ವಿಪಕ್ಷಗಳು ಆಡ್ತಾ ಇದ್ದಂಥದ್ದು. ಸದ್ಯ ಇವೆಲ್ಲವೂ ಕೂಡ ಫುಲ್ ಸ್ಟಾಪ್ ಎನ್ನುವ ನಿಟ್ಟಿನಲ್ಲಿ ಮೈಸೂರು ಜಿಲ್ಲಾ ಪೊಲೀಸರು ಹುಣಸೂರಿನಲ್ಲಿ ದಾಳಿಯನ್ನ ಮಾಡಿ ಡ್ರಗ್ಸ್ ಅನ್ನ ಸಪ್ಲೈ ಮಾಡ್ತಿದ್ದಂತಹ ದಂಧೆಕೋರನ್ನ ಎಡೆಮುಡಿ ಕಟ್ಟಿದ್ದಾರೆ. ಅಲ್ಲದೆ ಈ ತರ ಹಿನ್ನೆಲೆಯನ್ನು ಸಹ ಭೇದಿಸ್ತೀವಿ ಅಂತೇಳಿ ಈಗಾಗಲೇ ತನಿಖೆಯನ್ನ ಮುಂದುವರಿಸ್ತಾ ಇರುವಂತದ್ದು. ಇದರ ಜೊತೆಗೇನೆ ಎಲ್ಲೋ ಒಂದು ಕಡೆ ಚಿಕ್ಕ ಮಕ್ಕಳು ಇರ್ಬೋದು, ದೊಡ್ಡವರು ಇರ್ಬೋದು, ಯಾರೇ ಇರ್ಬೋದು, ಯಾರು ಅಪರಿಚಿತರಿಗಿರ್ಬೋದು ಅಥವಾ ಹೊರ ರಾಜ್ಯದಿಂದ ಬಂದವರಿಗೆ ಅಥವಾ ಯಾರೋ ಒಂದಷ್ಟು ಮಂದಿ ಏನಾದ್ರು ನಾವು ಫ್ಯಾಕ್ಟ್ರಿ ಮಾಡ್ತೀವಿ ಅಥವಾ ಇನ್ನೇನೋ ಮಾಡ್ತೀವಿ ಅಂತ ಜಮೀನ್ಗಿರ್ಬೋದು, ಗದ್ದೆಗಿರ್ಬೋದು, ತೋಟದ ಮನೆ ಇವೆಲ್ಲ ಕಡೆಗಳಲ್ಲೂ ಕೂಡ ಬಂದು ಬಾಡಿಗೆಗೆ ಹೇಳಿದಾಗ ವಿಚಾರಣೆಯನ್ನ ಮಾಡಿ ಒಮ್ಮೆ ಪೊಲೀಸರಿಗೂ ಕೂಡ ಮಾಹಿತಿಯನ್ನ ಕೊಟ್ಟು ನಂತರ ಅವ್ರಿಗೆ ಬಾಡಿಗೆಗೆ ಕೊಡುವ ಒಂದು ಯೋಜನೆಗೆ ಮುಂದಾಗಬೇಕು. ಯಾಕಂತ ಹೇಳಿದ್ರೆ ಈ ಹಿಂದೆ ಸಹ ಯಾರೋ ಇದ್ದಂತಂದ್ರೆ ಇಂಡಸ್ಟ್ರಿಯಲ್ ಏರಿಯಾದಲ್ಲೂ ಸಹ ಅದೇ ರೀತಿ ಆಗಿತ್ತು. ಯಾರೋ ಒಬ್ರು ಬಾಡಿಗೆಯನ್ನ ಪಡ್ಕೊಂಡಿದ್ರು, ಅವ್ರು ಇನ್ಯಾರಿಗೋ ಸಬ್ಲೀಸ್ ಹಾಕಿದ್ರು, ಅವರು ಅಲ್ಲಿ ಫಿನಾಲ್ ಫ್ಯಾಕ್ಟರಿನಲ್ಲಿ ಡ್ರಗ್ಸ್ ಅನ್ನ ಮಾಡ್ತಾ ಇದ್ರು ಅಂತ ಹೇಳಿ LCB ಪೊಲೀಸರು ಬಂದು ಇಲ್ಲಿ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಿರುವಂತದ್ದು ಇರ್ಬೋದು. ಅಲ್ಲದೆ ಮೈಸೂರಿನ ಯಾಮದಳ್ಳಿಯ ನಿವಾಸವೊಂದರಲ್ಲೂ ಕೂಡ ಯಾರೋ ಬಾಡಿಗೆ ಮನೆಯನ್ನ ಪಡ್ಕೊಂಡು ಅಲ್ಲಿ ಡ್ರಗ್ಸ್ ಅನ್ನ ತಯಾರಿಕೆ ಮಾಡ್ತಿದ್ರು ಅನ್ನುವಂತಹ ದೃಶ್ಯ ಇರ್ಬೋದು. ಈಗ ಸದ್ಯ ಹುಣಸೂರಿನ ತೋಟದ ಮನೆಯೊಂದರಲ್ಲಿ ಬಾಡಿಗೆ ಪಡ್ಕೊಂಡು ನಾವು ಶುಂಠಿ ಹಾಕ್ತೇವೆ ಅಂತ ಬಂದಂತಹ ಆಸಾಮಿಗಳು ಅಲ್ಲಿ ಡ್ರಗ್ಸ್ ಅನ್ನ ಶೇಖರಣೆ ಮಾಡಿ ಅದನ್ನ ತಯಾರು ಮಾಡಿ ಮುಂಬೈಗೆ ಸಪ್ಲೈ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ಇಂತಹ ಆಘಾತಕಾರಿ ವಿಷಯಗಳನ್ನ ತಡಿಬೇಕಾದದ್ದು ಪೊಲೀಸರ ಕರ್ತವ್ಯ. ಅದನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಪೊಲೀಸರಿಗೆ ಸಹಕಾರವನ್ನ ನೀಡುವಂತದ್ದು ಸಾರ್ವಜನಿಕರ ಕರ್ತವ್ಯ. ಆ ಹಿನ್ನೆಲೆಯಲ್ಲಿ ಪೊಲೀಸರು ಸಹ ಒಂದು ಮನವಿಯನ್ನ ಮಾಡಿದ್ದಾರೆ. ಯಾರಿಗೆ ಬಾಡಿಗೆಯನ್ನು ಕೊಡುವ ಮೊದಲು ಪೂರ್ವಪರವನ್ನ ಚರ್ಚೆ ಮಾಡಿ ನಮಗೂ ಒಂದು ಮಾಹಿತಿಯನ್ನ ಕೊಡಿ ಅಂತ ಪೊಲೀಸರು ಹೇಳಿರುವಂತದ್ದು. ಮೈಸೂರಿನಲ್ಲಿ ಕಳೆದ ಕೆಲವು ದಿನಗಳ ಹಿಂದೆ ಕೆಲವೊಂದು ಆರೋಪಿತರನ್ನ ಅರೆಸ್ಟ್ ಮಾಡಿದಾಗ ಸಾಕಷ್ಟು ಬಾರಿ ನಾವು ಅರೆಸ್ಟ್ ಮಾಡಿದಾಗ ಇವರು ಎಲ್ಲಿಂದ ಇವರಿಗೆ ಡ್ರಗ್ಸ್ ಎಲ್ಲ ಸಿಗ್ತಾ ಇದೆ, ಎಲ್ಲಿಂದ ಸೇವನೆ ಮಾಡ್ತಾ ಇದ್ದಾರೆ ಅಂತೇಳಿ ನಾವೊಂದು ಹೆಚ್ಚಿನ ಮಾಹಿತಿಯನ್ನು ಕಲೆ ಹಾಕ್ತಾ ಇರುವಾಗ
ಒಬ್ಬ ಆರೋಪಿತ ಇವರೆಲ್ಲರಿಗೂ ಡ್ರಗ್ಸ್ ಅನ್ನು ಸಪ್ಲೈ ಮಾಡ್ತಾ ಇದ್ದಾನೆ ಅಂತೇಳಿ ಒಂದು ಗೊತ್ತಾಯಿತು. ಆ ಆರೋಪಿತನ ಬಗ್ಗೆ ಒಂದು ಹೆಚ್ಚಿನ ಒಂದು ಮಾಹಿತಿಯನ್ನು ನಾವು ಕಲೆ ಹಾಕ್ತಾ ಇದ್ವಿ. ಆ ಒಂದು ಸಂದರ್ಭದಲ್ಲಿ ಹುಣಸೂರು ತಾಲೂಕಿನ ದಾಸನಪುರ ಗ್ರಾಮದಲ್ಲಿರೋ ಒಂದು ಒಂಟಿ ಮನೆಯಲ್ಲಿ ಇದು ದಾಸ್ತಾನು ಆಗಿದೆ ಅಂತೇಳಿ ಒಂದು ಮಾಹಿತಿಯನ್ನ ಆಧರಿಸಿ ನಿನ್ನೆ ನಾವು ರೇಡ್ ಮಾಡಿದಾಗ ಸುಮಾರು 48 kg ಡ್ರಗ್ಸ್ ಪದಾರ್ಥಗಳನ್ನು ನಾವು ವಶಪಡಿಸಿಕೊಂಡಿದ್ದೀವಿ. ಇಬ್ಬರು ಆರೋಪಿತರನ್ನು ನಾವು ಈಗಾಗಲೇ ಅರೆಸ್ಟ್ ಮಾಡಿದ್ದೀವಿ. ಸೊ ಇನ್ನೂ ಹೆಚ್ಚಿನ ತನಿಖೆ ನಡೀತಾ ಇದೆ. ಯಾರೆಲ್ಲ ಭಾಗಿಯಾಗಿದ್ರು ಅಂತ ಅಂದ್ರೆ ಯಾವ್ದು ಮುಂಬೈ ಲಿಂಕ್ ಹೇಳಿದ್ರಿ ತಾವು, ಎಷ್ಟು ಜನ ಒಟ್ಟು ಅಲ್ಲಿ ನಿನ್ನೆ ಇದ್ರು, ಎಷ್ಟು ಜನನ ಅರೆಸ್ಟ್ ಮಾಡಿದಿರಿ? ಸೊ ನಿನ್ನೆ ನಾವು ದಾಳಿ ಮಾಡುವ ಸಂದರ್ಭದಲ್ಲಿ 3 ಜನ ಅಲ್ಲಿ ಇದ್ರು ಅಂತೇಳಿ ನಮ್ಮ ತಂಡ ಹೇಳಿತ್ತು. ಅದರಲ್ಲಿ ಒಬ್ಬ ಆರೋಪಿತನ ಹಿಡಿದ್ರು, ಇನ್ನು 2 ಆರೋಪಿತರು ತೋಟದಲ್ಲಿ ತಪ್ಪಿಸ್ಕೊಂಡು ಹೋದ್ರು. ಅವ್ರನ್ನ ಬೆನ್ನತ್ತಿ ಹಿಡಿಯುವ ಪ್ರಯತ್ನ ಸಹಿತ ಆಯಿತು. ಅದಾದ್ಮೇಲೆ ನಾವು ಇನ್ನಷ್ಟು ಹೆಚ್ಚಿನ ಒಂದು ಮಾಹಿತಿಯನ್ನು ಕಲೆ ಹಾಕಿದಾಗ ಈ ಒಂದು ಪ್ರಕರಣದಲ್ಲಿ ಇನ್ನೂ 3 ಜನ ಒಟ್ಟು 6 ಜನ ಆರೋಪಿತರು ಇರುವ ಬಗ್ಗೆ ನಮಗೆ ಈಗ ಸದ್ಯದ ತನಿಖೆ ಪ್ರಕಾರ ಗೊತ್ತಾಗಿದೆ. ಇನ್ನೂ ಒಂದು ಹೆಚ್ಚಿನ ಒಂದು ಆಳವಾದ ತನಿಖೆ ನಡೀತಾ ಇದೆ. ಮುಖ್ಯವಾಗಿ ಈ ಎಲ್ಲ ಒಂದು ಮಟೀರಿಯಲ್ ಎಲ್ಲಿಂದ ಬಂತು ಮತ್ತು ಎಲ್ಲಿಗೆ ಸರಬರಾಜು ಮಾಡಲಿಕ್ಕೆ ಇಲ್ಲಿ ಎಲ್ಲ ತಂದು ಇಟ್ಕೊಂಡಿದ್ರು ಅಂತೇಳಿ ಎನ್ನುವುದ್ರ ಬಗ್ಗೆ ಹೆಚ್ಚಿನ ಒಂದು ತನಿಖೆ ಮಾಡುವುದು ಬಾಕಿ ಇದೆ. ಅಂದ್ರೆ ಕೇವಲ ತೆಗೆದುಕೊಂಡು ಬಂದು ಇಲ್ಲಿಂದ ಡಿಸ್ಟ್ರಿಬ್ಯೂಟ್ ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರೆ ಅಥವಾ ಅಲ್ಲೇ ಎಲ್ಲ ಸೆಟಪ್ ಮಾಡಿ ಅಲ್ಲೇ ಎಲ್ಲ ಒಂದು ತಯಾರಿಕಾ ಘಟಕವನ್ನ ಏನಾದ್ರು ಮಾಡ್ಲಿಕ್ಕೆ ಪ್ಲಾನ್ ಮಾಡಿದ್ರೆ ಸರ್? ಇಲ್ಲ, ಅಲ್ಲಿ ಸೆಟಪ್ ಯಾವುದೂ ಇಲ್ಲ. ಅಲ್ಲಿ ಒಂದು 80% ತಯಾರಾದ ಒಂದು ಮಟೀರಿಯಲ್ ಅನ್ನ ಅಲ್ಲಿ ತಂದು ಅಲ್ಲಿ ಕೊನೆ ಹಂತದ ಒಂದು ಕೆಲವೊಂದು ಮಿಕ್ಸಿಂಗ್ ಅನ್ನು ಮಾಡಿ ಅಲ್ಲಿ ಡ್ರೈ ಮಾಡಿ ಅದನ್ನ ಪ್ಯಾಕೆಟ್ಗೆ ಹಾಕಿ ಅಲ್ಲಿಂದ ಬೇರೆ ಬೇರೆ ಕಡೆ ಸರಬರಾಜು ಮಾಡುವಂತ ಒಂದು 16 ಪ್ಯಾಕೆಟ್ಸ್ ಸಿಕ್ಕಿದೆ ಮತ್ತು ಕೆಲವೊಂದು ಕೆಮಿಕಲ್ಸ್ ಮಾತ್ರ ಸಿಕ್ಕಿದೆ. ಸೊ ಇದು ಒಂದು ಇತ್ತೀಚೆಗೆ ಬಂದವರು, ಅವರು 22ನೇ ತಾರೀಕು ಆ ಒಂದು ಪ್ಲೇಸ್ಗೆ ಬಂದವರು. ಸೊ 4-5 ದಿನಗಳಲ್ಲಿ ಈ ಒಂದು ಪ್ರಕ್ರಿಯೆಯನ್ನ ಮಾಡಿ ಇದನ್ನ ಬೇರೆ ಕಡೆ ತೆಗೆದುಕೊಂಡು ಹೋಗುವಂತ ಸಂದರ್ಭದಲ್ಲಿ ನಾವು ರೇಡ್ ಮಾಡಿದ್ವಿ. ಇದರಲ್ಲಿ 7 kg ಫೈನಲ್ ಪ್ರಾಡಕ್ಟ್ ಸಿಕ್ಕಿದೆ. ಅದರ ಜೊತೆಗೆ ಇನ್ನು 41 kg ಇನ್ನೇನು ಇದನ್ನು ರೆಡಿ ಮಾಡಬೇಕು ಅನ್ನುವಂಥ ಸಂದರ್ಭದಲ್ಲಿ ನಾವು ದಾಳಿ ಮಾಡಿ ಅದನ್ನು ವಶಪಡಿಸಿಕೊಂಡಿದ್ವಿ. ತೋಟದ ಮಾಲೀಕರು ವಿಚಾರಣೆಗೆ ಒಳಪಡಿಸಿದೆ ಸರ್. ಯಾವಾಗ ಅವ್ರ ಹತ್ರ ಬಾಡಿಗೆಗೆ ತಗೊಂಡ್ರಂತ, ಯಾವ ಉದ್ದೇಶಕ್ಕಾಗಿ? ಇಲ್ಲ, ಕಳೆದ ತಿಂಗಳು ಕೊನೆಯಲ್ಲಿ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಇಂಥ ಒಂದು ಶುಂಠಿ ಒಂದು ಉದ್ಯೋಗ ಮಾಡ್ತೀವಿ, ಅದರಲ್ಲಿ ಒಂದು ಮನೆ ಬೇಕಂತೇಳಿ ಕೇಳಿ ಪಡೆದಿದ್ರು ಅಂತೇಳಿ ಹೇಳ್ತಾರೆ. ಕೆಲವೊಂದು ಮಾಹಿತಿ ಪ್ರಕಾರ ಆರೋಪಿತರ ಜೊತೆಗೆ ಅವರು ಸಂಬಂಧಿಕರನ್ನು ಸಹಿತ ಅಲ್ಲಿ ಬಂದಿದ್ದ, ಆತನಿಗೆಲ್ಲ ಸಾಕಷ್ಟು ಮಾಹಿತಿ ಗೊತ್ತಿದೆ ಅಂತೇಳಿ ಹೇಳ್ತಾರೆ. ಸೊ ಹೀಗಾಗಿ ಆತ ಒಂದು ಸ್ಥಳೀಯವಾಗಿ ಸಹಕರಿಸಿದ್ರಿಂದ ಮತ್ತು ವಿಚಾರಿಸದೆ ಮನೆ ಬಾಡಿಗೆ ನೀಡಿ ಈ ಒಂದು ಕೃತ್ಯಕ್ಕೆ ಒಂದು ಸಹಕರಿಸಿದ್ರಿಂದ ಆತನ ಮೇಲೆ ಸಹಿತ ನಾವು ಪ್ರಕರಣವನ್ನು ದಾಖಲು ಮಾಡಿಕೊಂಡಿದ್ವಿ. ಅಂದ್ರೆ ಈಗ ಡಿಸ್ಟ್ರಿಬ್ಯೂಟ್ ಎಲ್ಲಿಗೆಲ್ಲ ಆಗುವಂತ ಸಾಧ್ಯತೆ ಇತ್ತು? ಯಾಕಂದ್ರೆ ಮುಂಬೈ ಮೂಲದವ್ರು ಮುಂಬೈಗೆ ಹೋಗ್ತಿತ್ತು ಅಥವಾ ಔಟರ್ ಮೈಸೂರು ಹೊರವಲಯಕ್ಕೋ ಕೇರಳ ಆ ಥರದ್ದು ಏನಾದ್ರು ಕಂಡು? ಇಲ್ಲ, ಸದ್ಯದ ಮಾಹಿತಿ ಪ್ರಕಾರ ಇದನ್ನ ಮುಂಬೈಗೆ ತೆಗೆದುಕೊಂಡು ಹೋಗ್ಲಿಕ್ಕೆ ರೆಡಿ ಮಾಡಿ ಇಟ್ಕೊಂಡಿದ್ರು. ಸೊ ಆ ಒಂದು ಹಂತದಲ್ಲಿ ನಾವು ರೇಡ್ ಮಾಡಿದ್ವಿ. ಬೇರೆ ಬೇರೆ ಕಡೆ ಇರ್ಬೋದು, ಇನ್ನೂ ಒಂದು ತನಿಖೆಯಲ್ಲಿ ಹೆಚ್ಚಿನ ಒಂದು ಮಾಹಿತಿ ಸಿಗ್ತದೆ. ಇಲ್ಲ, ಒಂದು ಎಕ್ಸ್ಪರ್ಟ್ ಇಬ್ರು ಇದ್ರು ಅಂತ ಹೇಳಿ ಹೇಳ್ತಾರೆ ಮುಂಬೈ ಮೂಲದವರು. ಅವ್ರ ಬಗ್ಗೆ ಒಂದು ಮಾಹಿತಿ ಕಲೆ ಹಾಕಬೇಕಾಗಿದೆ. ಸಾರ್ವಜನಿಕವಾಗಿ ಯಾಕಂದ್ರೆ ಬಾಡಿಗೆ ಕೊಡುವ ಮುನ್ನ, ತೋಟವನ್ನು ಇನ್ನೊಬ್ರಿಗೆ ಲೀಸ್ ಕೊಡುವ ಮುನ್ನ ಏನೆಲ್ಲ ಎಚ್ಚರಿಕೆಗೆ ವಹಿಸ್ಕೋಬೇಕು ಅಂತ ಈ ಮೂಲಕ ಹೇಳ್ತೀರಾ? ಯಾಕಂತಂದ್ರೆ ಎಲ್ಲಿಂದ ನಾವು ಬರ್ತಾರೆ, ಏನೋ ಸೆಟಪ್ ಮಾಡ್ತಾರೆ, ಈ ತರ ಕೃತ್ಯಗಳಾಗುತ್ತೆ. ಸೊ ಹಳ್ಳಿಗಳಲ್ಲಿ ಈ ತರ ಏನೋ ಒಂದು ಸಣ್ಣ ಪುಟ್ಟದ ಕೆಮಿಕಲ್ಸ್ ತಯಾರು ಮಾಡ್ತೀವಿ ಅಥವಾ ಫಿನೈಲ್ ಮಾಡ್ತೀವಿ, ಹೀಗೆ ಈ ತರ ಹೇಳ್ಕೊಂಡು ಬಹಳಷ್ಟು ಜನರಿಗೆ ಗೊತ್ತಾಗದ ರೀತಿಯಲ್ಲಿ ಈ ಒಂದು ಕೃತ್ಯದಲ್ಲಿ ತೊಡಗ್ತಾರೆ. ಹೀಗಾಗಿ ನಾವು ಸಾರ್ವಜನಿಕರಿಗೆ ಅದರಲ್ಲೂ ಬಾಡಿಗೆ ಕೊಡುವ ಮುನ್ನ ಬಹಳ ಜಾಗರೂಕರಾಗಿ ಇರಬೇಕಾಗ್ತದೆ. ಯಾವ ಒಂದು ಉದ್ದೇಶಕ್ಕೆ ಬಂದಿದ್ದಾರೆ, ಬಂದ ಮೇಲೆ ಅಲ್ಲಿ ಅದೇ ಉದ್ದೇಶಕ್ಕೆ ಬಳಸ್ತಾ ಇದ್ದಾರಾ ಅಥವಾ ಬೇರೆ ಅಕ್ರಮ ಚಟುವಟಿಕೆಗಳಿಗೆ ಬಳಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಸ್ವಲ್ಪ ಅವಾಗವಾಗ ವಾಚ್ ಮಾಡುವುದು ಬಹಳ ಅವಶ್ಯಕತೆ ಇದೆ. ಹೀಗಾಗಿ ಬಾಡಿಗೆ ಕೊಡುವ ಮುನ್ನ, ಅದರಲ್ಲಿ ಮುಖ್ಯವಾಗಿ ಹೊರಗಡೆಯಿಂದ ಬರೋರಿಗೆ, ಅಂಥವರಿಗೆ ಬಾಡಿಗೆ ಕೊಡುವ ಮುನ್ನ ಸಾಕಷ್ಟು ಯೋಚನೆ ಮಾಡಿ ಅದನ್ನ ಬಾಡಿಗೆ ಕೊಡಲಿಕ್ಕೆ ನೀಡುವುದು ಬಹಳ ಅವಶ್ಯಕತೆ ಇದೆ. ಒಟ್ಟಾರೆ ಏನೇ ಹೇಳ್ಬೋದು, ಮೈಸೂರು ಪೊಲೀಸರ ಈ ಡ್ರಗ್ಸ್ ಪ್ರಕರಣವನ್ನು ಭೇದಿಸಿರೋದೇನಿದೆ ಇದು ಸಾಕಷ್ಟು ಪ್ರಶಂಸನೆಗೂ ಕೂಡ ಪಾತ್ರವಾಗ್ತದೆ. ಅಲ್ಲದೆ ಮುಂಬೈ ಮೂಲದ ಜಾಲ ಏನಿದೆ ಇದನ್ನ ಆದಷ್ಟು ಬೇಗ ಪೊಲೀಸರು ಎಡೆಮುಡಿ ಕಟ್ಲಿ ಅಂತೇಳಿ ಸಚಿವ ಮಹದೇವಪ್ಪನವರು ಕೂಡ ಹೇಳಿರುವಂತದ್ದು. ಅಲ್ಲದೆ ಪೊಲೀಸರು ಸಹ ಈಗಾಗಲೇ ಹೇಳಿದ್ದಾರೆ, ನಾವು ಎಲ್ಲವನ್ನೂ ಕೂಡ ತನಿಖೆ ಮಾಡಿ ಇದರ ಜಾಲ ಏನಿದೆ, ಮುಂಬೈಗೆ ಎಷ್ಟು ಸಪ್ಲೈ ಆಗ್ತಾ ಇತ್ತು, ಅಲ್ಲಿಂದ ಇಲ್ಲಿಗೆ ಬರ್ತಾ ಇತ್ತ, ಎಲ್ಲವನ್ನೂ ಕೂಡ ತನಿಖೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇವೆ. ಅಲ್ಲದೆ ಡ್ರಗ್ಸ್ ಮುಕ್ತ ಮೈಸೂರನ್ನ ಮಾಡ್ತೇವೆ ಅಂತೇಳಿ ಮೈಸೂರಿನ ಎಸ್ಪಿ ಮಲ್ಲಿಕಾರ್ಜುನ್ ಬಾಲ್ದಡ್ಡಿ ಅವರು ಹೇಳಿರುವಂತದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ನ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.